ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸರ್ಚಿಂಗ್ ಸಂಚಾರಿ. ಇವತ್ತು ಏನು ಸರ್ಚ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ, ನೀವು ನಾನು ಓಡಿಸ್ತಾ ಇರೋ ಗಾಡಿ ನೋಡ್ತಾ ಇರ್ಬೋದು. ಬಟ್ ಕೆಲವು ಜನಕ್ಕೆ ಅರ್ಥ ಆಗಿರುತ್ತೆ ಇದು ಯಾವ ಗಾಡಿ ಏನು ಅಂತ. ಇದು ಕಂಪ್ಲೀಟ್ಲಿ ಆಫ್ ರೋಡ್ ಗಾಡಿ. ಇದ್ರ ಡೀಟೇಲ್ಸ್ ಬಗ್ಗೆ ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನು ವಿಶೇಷತೆ ಅಂತಂದ್ರೆ, ಇದು ನನ್ನ ಫ್ರೆಂಡ್ದು ಗಾಡಿ. ರಿವ್ಯೂಗೋಸ್ಕರ ಆಫ್ ರೋಡ್ ಟ್ರ್ಯಾಕ್ಗೋಸ್ಕರ ಎತ್ಕೊಂಡಿದ್ದೀನಿ. ನೋಡ್ಬೋದು ಈ ಗಾಡಿ ಮಾತ್ರ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕ್ರೇಜಿ ಆಗಿದೆ. ಮತ್ತೆ ಇದ್ರದ್ದು ಪರ್ಫಾರ್ಮೆನ್ಸ್ ಸೂಪರು. ಆಫ್ ರೋಡ್ಗಂತೂ ಮಾಡಿಸ್ದಂಗಿದೆ. ಕಾಸಿಗೆ ತಕ್ಕಂಗೆ ಕಜಾಯ. ಹಂಗೆ ರೋಡ್ ಮೇಲೆ ಹೊಡಿತಾ ಇದ್ರೆ ಎಷ್ಟು ಬೇಕಷ್ಟು ಪವರ್ ತಗೊಳಯ ಅಂತಾನೆ ಕೊಡುತ್ತೆ. ಮತ್ತೆ ಇನ್ನು ಇದ್ರ ಇಂಜಿನ್ ಬಗ್ಗೆ ಮಾತಾಡೋದು ಆಗುತ್ತೆ ಅಂತಂದ್ರೆ, ಇದು 200cc. ಬಟ್ ಇದು ಇಂಜಿನ್ ಬಂದು 199.6cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ 4V ಇಂಜಿನ್ ಪಿಸ್ಟನ್ ಇದು. ಓಕೆನಾ. ಪವರ್ ಔಟ್ಪುಟ್ ಬಂದು ನಿಮಗೆ 19.16 PS ಅಟ್ 800 RPM ಅಲ್ಲಿ ಸಿಗುತ್ತೆ. ಟಾರ್ಕ್ ಬಂದು 17 Nm ಅಟ್ 650 RPM ಅಲ್ಲಿ ಸಿಗುತ್ತೆ. ಮೀನ್ಸ್ 650 ಅಂದ್ರೆ 6,500 RPM ಅಲ್ಲಿ ಸಿಗುತ್ತೆ. ಈ ಪವರು ಮತ್ತೆ ಈ ರೋಡು ಇದು ಮಾತ್ರ ಕ್ರೇಜಿ ಹೊಡಿಯೋಕೆ. ಮತ್ತೆ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ, ಈ ಗಾಡಿಲಿ ತುಂಬಾ ಹೈಟ್ ಇದೆ. ಸೀಟ್ ಹೈಟ್ ಬಂದು 850 mm ಇದೆ ಗ್ರೌಂಡ್ ಇಂದ. ಓಕೆನಾ. ಗ್ರೌಂಡ್ ಕ್ಲಿಯರೆನ್ಸ್ ಗಾಡಿದು ಎಷ್ಟಿದೆ ಅಂತಂದ್ರೆ 270 mm ಇದೆ. ಓಕೆ ಫೈನ್. ಎಂತ ಆಫ್ ರೋಡ್ ಅಲ್ಲೂ ಇದನ್ನ ನಾವು ಆರಾಮಾಗಿ ಪುಷ್ ಮಾಡ್ಬೋದು. ವೆಯ್ಟ್ ಬಂದು 161 kg ಇದೆ. ಅಫೋರ್ಡ್ ಮಾಡ್ಬೋದು. ಬಟ್ ಏನೇ ಅಂತಂದ್ರೂ ಸೇಫ್ಟಿ ಪ್ರಿಕಾಷನ್ಸ್ ಇರಬೇಕು. ಏನು ನಮ್ದೇ ಎಕ್ಸ್ಪರ್ಟ್ ಆದ ಐಡಿಯಾಗಳಲ್ಲಿ ನಾವು ರೈಡ್ ಮಾಡ್ಬೇಕಾಗುತ್ತೆ. ಎಲ್ಲಾ ರೈಡರ್ಗಳು ಬೆಸ್ಟ್ ರೈಡರ್ಸ್ ಆಗಿರ್ತಾರೆ. ಬಟ್ ನಾವು ಹೆಂಗೆ ರೈಡ್ ಮಾಡ್ತೀವಿ ಅನ್ನೋದ್ರ ಮೇಲೆ, ಮತ್ತೆ ನಾವು ಹೇಗೆ ಗಾಡಿನ ಕಂಟ್ರೋಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ನಮ್ಮ ರೈಡಿಂಗ್ ಜರ್ನಿ ಇರುತ್ತೆ. ಸೊ ಎಲ್ಲರೂ ಪ್ಲೀಸ್ ವೇರ್ ಸೇಫ್ಟಿ ಪ್ರಿಕಾಷನ್ಸ್, ಹೆಲ್ಮೆಟ್ಸ್, ಗೇರ್ಸ್ ಏನೇನಿದೆ ಅವನ್ನೆಲ್ಲ ಬಳಸಿ. ಮತ್ತೆ ಇನ್ನೊಂದು ವಿಶೇಷತೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಜೀವನದಲ್ಲಿ ಸಾಧನೆ ಶ್ರಮ ಬೇಕು, ಯಶಸ್ಸಿಗೆ ಧೈರ್ಯ ಬೇಕು. ಈ ಗಾಡಿಗಳನ್ನ ತಗೊಂಡ್ಮೇಲೆ ಆಫ್ ರೋಡು ಆನ್ ರೋಡು ಅಂತ ನಾವು ಚಿಂತೆ ಮಾಡ್ಕೊಂಡ್ ಕೂರಕ್ಕಾಗಲ್ಲ. ನಮ್ದು ಟ್ರ್ಯಾಕು, ನಮ್ದು ಗೋಲ್ನ ನಾವು ರೀಚ್ ಆಗ್ಬೇಕು ಅಷ್ಟೇ. ವಿ ನೀಡ್ ಟು ಥಿಂಕ್ ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್. ಲೆಟ್ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಲ್ಲಿಗಂಟ ಈ ನಿಮ್ಮ ಸಂಚಾರಿ ಇನ್ನೊಂದು ಸರ್ಚಿಂಗ್ ನ ಹುಡ್ಕೊಂಡು ಹೊರಡ್ತಾ ಇದ್ದಾನೆ. ಬಾಯ್. ಸಿ ಯು. ವೇಟ್, ನಾನು ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟಿದ್ದೆ. ಏನು ವಿಶೇಷತೆ ಇನ್ನೊಂದು ಅಂತಂದ್ರೆ, ನಮ್ಮೂರ್ ಜಾತ್ರೆ ಶುರು ಆಯ್ತು. ಈಗಾಗಲೇ ಯುಗಾದಿ ಹಬ್ಬದ ದಿನದಿಂದ ನಮ್ಮೂರ್ ಜಾತ್ರೆ ಇನ್ನ 3 ದಿನ ಇದೆ. ದಯವಿಟ್ಟು ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಅವ್ರು ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ರಥೋತ್ಸವ ಇದೇ ತಿಂಗಳು 5ನೇ ತಾರೀಕು ಸುಮಾರು ಮಧ್ಯಾಹ್ನ 12:30ಗೆ ಜರುಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ಜಗತ್ತಿಗೆ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಬಾಯ್.